ಇವತ್ತೆಲ್ಲ ಒಂದೊಂದು ಇದಕ್ಕೂ ಬಂದ್ಬಿಟ್ಟಿದೆ. ಬ್ರಾಹ್ಮಣರಲ್ಲಿ ತ್ರಿಮತಸ್ಥರಿದ್ದ ಹಾಗೆ ಲಿಂಗಾಯತರಿಗೂ ಒಬ್ಬ ಸ್ವಾಮಿ, ಒಕ್ಕಲಿಗರಿಗೂ ಸ್ವಾಮಿ, ಎಲ್ಲರಿಗೂ ಸ್ವಾಮಿಗಳಿದ್ದಾರೆ. ಈಗ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ತಮ್ಮ ಜನಾಂಗವನ್ನು ಎಚ್ಚರಿಸೋದು, ಆಸ್ತಿ ಮಾಡೋದು ಇತ್ಯಾದಿ ಇತ್ಯಾದಿ ಇದ್ದಿರಬಹುದು. ಅಂಥ ಮಹಾನುಭಾವರ ಬಗ್ಗೆ ನಾವು ಏನೂ ಮಾಡಿಲ್ಲ. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬದುಕಿರೋರನ್ನ, ಸತ್ತಿರೋರನ್ನ, ಸಾಯೋರದೆಲ್ಲ ವಾಲ್ಯೂಮ್ಸು ತರ್ತಾ ಇದ್ದಾರೆ. ನಾನು ನೋಡಿದವರಲ್ಲೇ ಈ ಸ್ವಾಮಿಗಳೆಲ್ಲ ಇವತ್ತು ಈ ಥರದ್ದೆಲ್ಲ ಪ್ರಪಂಚದಲ್ಲಿ ಇರುವಾಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಥರ ಅಧ್ಯಯನ, ಆಲೋಚನೆ, ಬದುಕಿನ ಇದನ್ನ ಇಟ್ಕೊಂಡವರು ಬಹಳ ಜನ ಇಲ್ಲ. ನನ್ನ ಕಣ್ಮನ ಸೆಳೆದವರಲ್ಲಿ ಒಬ್ಬರು, ಅವ್ರನ್ನೇನು ಧಾರ್ಮಿಕ ನೆಲೆಯ ವ್ಯಕ್ತಿ ಅಂತನೋ ಅಥವಾ ಆಧ್ಯಾತ್ಮಿಕ ನೆಲೆಯ ವ್ಯಕ್ತಿ ಅನ್ನೋದ ಅಥವಾ ಸ್ವಾಮಿಗಳು, ಗೃಹಸ್ಥರ, ಈ ಏನನ್ನೂ ನಾನು ಹೇಳಕ್ಕೆ ಹೊರಡೋದಿಲ್ಲ. ಆದ್ರೆ ಅಂಥವರಲ್ಲಿ ನಾನು ಅವತ್ತಿಗೂ ಅವರಿದ್ದಾಗಲೂ ಅಥವಾ ಬಾಲ್ಯದಿಂದ ನೋಡ್ಕೊಂಡ್ ಬಂದಿದ್ದೀನಿ ಅವ್ರನ್ನ. ಆಮೇಲೆಯೂ ಕೂಡ ಈ ಬದುಕಿನಲ್ಲಿ ಇವತ್ತಿಗೂ ನಾಳೆಗೂ ನಾನು ಬಹಳ ಗೌರವಿಸೋದು ಮತ್ತು ನಾನೊಂದು ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಿರೋದು ಹೊಳೆನರಸೀಪುರದ ಅಧ್ಯಾತ್ಮ ಪ್ರಕಟಣಾಲಯದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಇವರ ನಿಜವಾದ ಹೆಸರು ಯಲ್ಲಂಬಳಸೆ ಸುಬ್ಬರಾಯ ಅಂತ. ಇವರು ಮತ್ತು ಇವರ ಇನ್ನೊಂದು ಒಂದೇನೆ ನಗದ ಎರಡು ಹೋರಿಗಳು ಅಂದರೆ ಆ ಕಾಲಕ್ಕೆ ನೀವು ಊಹೆ ಮಾಡಿ, ಆ ಕಾಲಕ್ಕೆ ಮಾಸ್ತಿಯವರು DVG ಅವ್ರ ಬಗ್ಗೆ ಮಾತಾಡ್ತಾ ಇರೋದು ನಾವು. ಆ ಕಾಲಕ್ಕೆ ಈಗ ಮಾಸ್ತಿಯವ್ರ ಜೊತೆ ಇನ್ನೊಂದನ್ನು ನಾನು ಹೇಳೋಕ್ಕಾಗ್ತಾ ಇಲ್ಲ, DVG ಅವ್ರ ಜೊತೆ ಇನ್ನೊಂದನ್ನು ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಈ ಯಲ್ಲಂಬಳಸೆ ಸುಬ್ಬರಾಯರ ಜೊತೆ ಇದ್ದವರು ಹೊಸಕೆರೆ ಚಿದಂಬರಯ್ಯ ಅವರು. ಇಬ್ಬರು ಮೇಷ್ಟ್ರುಗಳಾಗಿದ್ದವರು. ಹೊಸಕೆರೆ ಚಿದಂಬರಯ್ಯ ಅವರ ಕೊಡುಗೆಯನ್ನು ನಾನು ಅವ್ರು ನೋಡಲಿಲ್ವಲ್ಲ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ಫೋಟೋ ನೋಡಿರೋದು ಅಷ್ಟೇ ಅವ್ರನ್ನ. ಆದರೆ ಇವರಿಬ್ಬರು ಒಬ್ರಿಗೊಬ್ಬರು ಪೂರಕವಾಗಿ ಅವರು ಕನ್ನಡದ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇವತ್ತಿನವರೆಗೂ ಸರಿಯಾಗಿ ಇನ್ನೂ ಮೌಲ್ಯೀಕರಣ ಆಗಿಲ್ಲ. ಹೊಸಕೆರೆ ಚಿದಂಬರಯ್ಯ ಅವ್ರ ಬಗ್ಗೆ. ಅದೇ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಬಗ್ಗೆ ಆಗಿದೆ, ಅದನ್ನು ಹೇಳ್ತೀನಿ ನಾನು. ಅದೇ ಅವ್ರ ಬಗ್ಗೆ ಆಗಬೇಕು. ಹೊಸಕೆರೆ ಚಿದಂಬರಯ್ಯ ಅವರು ತುಂಬ ದೊಡ್ಡ ಕೊಡುಗೆ. ಶಿವರಾಮ ಕಾರಂತರೂ ಕೂಡ ತಮ್ಮ ಆತ್ಮಕಥೆಯಲ್ಲಿ ನಾನು ಹೊಸಕೆರೆ ಚಿದಂಬರಯ್ಯ ಅವರ ಒಂದು ಪುಸ್ತಕಕ್ಕೆ ಪರ್ಯಾಯವಾಗಿ ಹಳ್ಳಿಯ 10 ಸಮಸ್ತರು ಅಂತ ಒಂದೇನೋ ಬರೆದಿದ್ದಾರೆ, ಏನು ಬರೆದಿದ್ದಾರೆ. ಅದನ್ನು ಹೊಸಕೆರೆ ಚಿದಂಬರಯ್ಯ ಅವರು ಭಾರತದ ಚಿಜ್ಯೋತಿಗಳು ಅಂತನೋ ಏನೋ ಆ ಥರ ಜ್ಯೋತಿಗಳು ಅಂತ ಬರೆದ್ರೆ, ಇವರು ಅದಕ್ಕೆ ಪ್ಯಾರಲೆಲ್ ಆಗಿ ಅಣಕು ವಾಡು ಥರ ಕಾರಂತರು ಬರೆದಿದ್ದಾರೆ. ಹೊಸಕೆರೆ ಚಿದಂಬರಯ್ಯ ಅವರು ನೆನೆದಿದ್ದಾರೆ, ಕಾರಂತರು ಓದಿದ್ದಾರೆ ಬಾಲ್ಯದಲ್ಲಿ, ಕಾರಂತರ ಬಾಲ್ಯದಲ್ಲಿ ಚಿದಂಬರಯ್ಯ ಅವ್ರನ್ನ. ಅಂಥ ಮಹಾನುಭಾವರ ಬಗ್ಗೆ ನಾವು ಏನೂ ಮಾಡಿಲ್ಲ. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬದುಕಿರೋರನ್ನ, ಸತ್ತಿರೋರನ್ನ, ಸಾಯೋರದೆಲ್ಲ ವಾಲ್ಯೂಮ್ಸು ತರ್ತಾ ಇದ್ದಾರೆ. ಹೊಸಕೆರೆ ಚಿದಂಬರಯ್ಯ ಅವ್ರದ್ದು ಯಾಕೆ ನೀವು ಮಾಡ್ತಾ ಇಲ್ಲ? ನಂಗೆ ಗೊತ್ತಿಲ್ಲ. ನಾನೇನು ಅವ್ರಿಗೆ ಪತ್ರ ಬರೆದು ಇನ್ನೊಂದು ಜಾಯಿಮಾನ್ದವನು ಅಲ್ಲ ನಾನು. ಯಾಕೆ ದೊಡ್ಡವ್ರು ಯಾಕೆ ಹೇಳಲಿಲ್ಲ ಅವ್ರ ಬಗ್ಗೆ, ಅವರ ಕೃತಿ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಏನಂತಂದರೆ ಅವರು ಎಷ್ಟು ವ್ಯಕ್ತಿ ಚಿತ್ರಗಳು ಬರೆದಿದ್ದಾರೆ, ಎಷ್ಟು ಹರಿಕಥೆಗಳು ಬರೆದಿದ್ದಾರೆ. ಯಾರು? ಹೊಸಕೆರೆ ಚಿದಂಬರಯ್ಯ ಅವರು. ಆಮೇಲೆ ಕನ್ನಡದ ಮೊಟ್ಟ ಮೊದಲನೆಯ ಐತಿಹಾಸಿಕ ನಾಟಕವನ್ನು ಬರೆದಿರೋದು ಹೊಸಕೆರೆ ಚಿದಂಬರಯ್ಯ ಅವರು. ಯಾವುದದು? ಆ ಪುಸ್ತಕದ ಹೆಸರು ನನಗೆ ತಕ್ಷಣ ಬರ್ತಾ ಇಲ್ಲ, ನಾನು ಅದನ್ನು ಉಲ್ಲೇಖಿಸಿದ್ದೀನಿ. ಸರಿ, ಅದು ನನ್ನ ಹತ್ರನೂ ಇದೆ ಆ ಬುಕ್. ಅಂದರೆ ನಾನು ಹೇಳ್ತಾ ಇರೋದು, ಒಬ್ಬ ಸ್ಕೂಲ್ ಮೇಷ್ಟ್ರುಗಳಾಗಿ ಇವರು ಕನ್ನಡಕ್ಕೆ, ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಎಷ್ಟು ಕೆಲಸ ಮಾಡಿದ್ದಾರೆ. ಅವರ ಪ್ರೇರಣೆಯಿಂದನೇ ಈ ಸುಬ್ಬರಾಯರು, ಆಮೇಲೆ ಗೃಹಸ್ಥರು, ಇವರೆಲ್ಲ ಗೃಹಸ್ಥರಾಗಿ ಮದುವೆಯಾಗಿ ಮಕ್ಕಳಾಗಿ ಎಲ್ಲ ಆದಮೇಲೆ ಸನ್ಯಾಸತ್ವವನ್ನು ತಾವು ಸ್ವೀಕರಿಸಿ ಯಾವ ಮಠಕ್ಕೂ ಪೀಠಾಧಿಪತಿಗಳಲ್ಲ ಇವರು. ಈ ಉತ್ತರಾದಿ ಮಠದ ಥರನೇ, ಆದರೆ ಸ್ವಯಂಕೃತ. ಹೌದು, ತಮ್ಮದೇ ಆದ. ಅದಕ್ಕೆ ನಾನು ಅವ್ರು ಹೋಗುವಾಗ ಏನು ಇನ್ನೊಬ್ಬ ಸ್ವಾಮಿತ್ವನಲ್ಲಿ ಇಟ್ಟಿಲ್ಲ. ಕರೆಕ್ಟ್. ಸಚ್ಚಿದಾನಂದ ಸರಸ್ವತಿ ನಾನು ಅವ್ರನ್ನ ಯಾವಾಗಿಂದ ಬಲ್ಲೆ? 66-67ನೇ ಇಸ್ವಿನಲ್ಲಿ ಹೊಳೆನರಸೀಪುರದಲ್ಲಿ ನಾನು 11ನೇ ತರಗತಿ ಓದ್ತಾ ಇದ್ದೆ, PUC. ಆ PUC ಓದುವಾಗ ನಾನು ಹೋಗ್ತಾ ಇದ್ದಿದ್ದು ಹಳೆ ಹೊಳೆನರಸೀಪುರದಿಂದ ನಡ್ಕೊಂಡು ಇವರ ಆಶ್ರಮದ ಎದುರುಗಡೆನೆ. ಇವರು ದಿನ ಅಲ್ಲಿ ಆ ಕಾವಿ ಇದನ್ನ ಉಟ್ಕೊಂಡು
ತುಂಡು ಪಂಚೆ ಉಟ್ಕೊಂಡು ಮೇಲ್ಗಡೆ ಇದು ಒಂದು ಕಾವಿ ಬೆಣ್ಣೆ ಒಂಥರ ಇದನ್ನು ಹಾಕ್ಕೊಂಡು ಒಂಥರ ಮೇಲ್ಗಡೆ ತಲೆ ಮೇಲೆ ಅದನ್ನು ಹಾಕ್ಕೊಂಡವರು ಅಲ್ಲಿ ಕೂತಿರೋರು ಏನೋ ಯೋಚನೆ ಮಾಡ್ತಾ ಇರೋರು, ಏನೋ ನಮ್ಗೆ ಅವ್ರು ಯಾರು ಒಂದು ಗೊತ್ತಿಲ್ಲ, ಯಾರೋ ಸ್ವಾಮಿ ಅಷ್ಟೇ. ಆವಾಗ ಬಾಲ್ಯ ಗೊತ್ತಿಲ್ಲ, ಇವ್ರ ಬಗ್ಗೆ ತಿಳ್ಕೋಬೇಕು ಅಂತಿಲ್ಲ. ಇಲ್ಲೊಂದು ಆಶ್ರಮ ಇದೆ, ಅಲ್ಲಿಂದ ಒಂದು ಪತ್ರಿಕೆ ಬರುತ್ತೆ, ಅಧ್ಯಾತ್ಮ ಚಿಂತನ ಅಂತ ಏನೋ ಪತ್ರಿಕೆ, ಇವತ್ತಿಗೂ ಬರ್ತಾ ಇರ್ಬೋದೇನೋ, ಸುಮಾರು 75-80 ವರ್ಷದಿಂದ ಬರ್ತಾನೆ ಇದೆ ಅದು. ದೇಶ ವಿದೇಶದಲ್ಲಿ ಅದಕ್ಕೆ ಚಂದಾದಾರರಿದ್ದಾರೆ. ಆಗ ಲಕ್ಷ್ಮೀ ನರಸಿಂಹ ಮೂರ್ತಿ ಅಂತನೋ ಏನೋ ಅವ್ರ ಹೆಸರೊಬ್ಬರು, ಅವರಿಗೆ ಪರ್ಸನಲ್ ಸೆಕ್ರೆಟ್ರಿ PA ಅಲ್ಲಿದ್ದರು. ಅವರು ನನ್ನ ತಿಳುವಳಿಕೆಗೆ ಶಂಕರಾಚಾರ್ಯರ ಎಲ್ಲ ಕೃತಿಗಳನ್ನು ಕನ್ನಡಕ್ಕೆ ತಂದವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಓಹೋ, ಅವನ ಅಭಿನವ ಶಂಕರಾಚಾರ್ಯ ಅಂತ ಕರೀತಾರೆ. ಇದು ಎಲ್ಲಿ ಮಹತ್ವದ್ದು ಅನಿಸಿದ್ದು ಅಂತ ನಾನು ಹೇಳ್ತೀನಿ. ನಾವು ಕಣ್ಣನ್ನು ನೋಡಿದ್ದ, ಆತ ಹುಡುಗ ನೋಡಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ. KV ಸುಬ್ಬಣ್ಣ ಅವರ ಮಗ KV ಅಕ್ಷರ ಅವರು ಶಂಕರಾಚಾರ್ಯರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಈಗ. ಅದರಲ್ಲಿ ಇವ್ರದ್ದೇ ಎಲ್ಲ ಕೋಟ್ ಮಾಡಿರೋದು. ಇವರು ಅಧಿಕೃತ. ಯಾಕೆ ಅಂತಂದ್ರೆ ಇವರು ಅದ್ವೈತವೇ ಶ್ರೇಷ್ಠ ಅಂದಿದ್ದಾರೆ, ಅದರಲ್ಲಿ ನೋ ಡೌಟ್. ಆದರೆ ದ್ವೈತವನ್ನ, ವಿಶಿಷ್ಟಾದ್ವೈತವನ್ನ ಅಥವಾ ಬೌದ್ಧ ಧರ್ಮವನ್ನ ಎಂದೂ ಟೀಕೆ ಮಾಡಿದವರಲ್ಲ, ನಿರಾಕರಿಸಲು. ಹೌದು, ನಮ್ಮ ಪದವನ್ನು ಕೂಡ ಅನುವಾದ ಮಾಡಿದ್ದಾರೆ. ಓ, ಅದು ನನ್ನ ಹತ್ರ ಒಂದಿದೆ, ಅದನ್ನು ನಾನು ಎಲ್ರಿಗೂ ಹೇಳ್ತೀನಿ, ಕೊಟ್ಟಿದ್ದೀನಿ. ಅದು ಪ್ರತಿ ತರಿಸಿ. ಏನಂತಂದರೆ ನಮ್ಮ ಪದವನ್ನು ಒಬ್ಬ ಅದ್ವೈತಿ ಎಷ್ಟು ಅನುವಾದ ಮಾಡಿದ್ದಾರೆ ಅಂದರೆ, ಶ್ರೀರಂಗರಾಜು ಅವರು, HV ಶ್ರೀರಂಗರಾಜು ಅವರು ಬೌದ್ಧ ಧರ್ಮದ ಒಬ್ಬ ಫಾಲೋಯರ್ ಅವರು. ಅಂಥವ್ರು ಎಷ್ಟೋ ಮಾಡಿದ್ದಾರೆ. ಧಮ್ಮ ಪದವನ್ನು ಇವತ್ತೂ ಮಾಡಿದ್ದಾರೆ ಕೆಲವರು ಹುಡುಗರು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಅನುವಾದವನ್ನು ಮೀರೋದಕ್ಕೆ ಸಾಧ್ಯವೇ ಇಲ್ಲ. ಶಂಕರಾಚಾರ್ಯ, ಅಭಿನವ ಶಂಕರಾಚಾರ್ಯರು, ಆಧುನಿಕ ಶಂಕರಾಚಾರ್ಯರು ಅನ್ನುವಂಥ ಈ ವ್ಯಕ್ತಿ ಶಂಕರಾಚಾರ್ಯರು 3 ಪುಸ್ತಕ ಆದ್ಮೇಲೆ ಬೇರೆ ಬರೆದಿಲ್ಲ, ಅವ್ರ ಹೆಸರಿನಲ್ಲೇ ಎಲ್ಲ ಚಲಾವಣೆ ಇದೆ ಅಂತ ವಾದಿಸ್ತವರು ಕೂಡ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ. ನೇರ, ನಿಷ್ಠುರ, ಪ್ರಾಮಾಣಿಕತೆ, ಅನುದಿನ ಸತತ ಅನುಷ್ಠಾನ, ಏನು ಅಧ್ಯಯನ, ಅದು ಚೆನ್ನಾಗಿ ಕಾಣಿಸೋದು ನನಗೆ. ಆ ಬಿಲ್ಡಿಂಗಲ್ಲಿ ಎತ್ತರವಾಗಿರೋದು, ನಾವು ಪಕ್ಕದಲ್ಲಿ ನಡ್ಕೊಂಡು ಹೋಗು ಲೈಬ್ರರಿ, ಅದ್ಭುತವಾದ ಲೈಬ್ರರಿ ಇಟ್ಕೊಂಡಿದ್ರು ಅವರು. ಹಾಗಾಗಿ ಓದು ಬರಹ ಇದು ಅವರು ಉಪನ್ಯಾಸ ಕೊಡೋರಂತೆ. ನಾನೇನು ಒಂದಿನವೂ ಹೋಗಿ ಅಲ್ಲಿ ಕೂತಿದ್ದೆ. ನಮಗಿವೆ ಅವಾಗ ಅಧ್ಯಾತ್ಮದ ಆಶ್ರಮದ್ದು ಹುಚ್ಚಿರಲಿಲ್ಲ, ಗೀಳಿರಲಿಲ್ಲ. ಸೊ ಹಾಗಾಗಿ ಸಚ್ಚಿದಾನಂದ ಸರಸ್ವತಿಯವರು ಇವತ್ತು ಬದುಕಿದ್ದಾರೆ, ಅವತ್ತಲ್ಲ. ಇವತ್ತು ಬದುಕಿದ್ದಾರೆ ಅಂದ್ರೆ ಇದೆಲ್ಲ ಓದ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹೌದು, ಸತ್ತು ಬದುಕಿದ್ದಾರೆ. ಹೌದು. ಇವತ್ತು ನಾನೇ ಒಂದು ಪುಸ್ತಕ ಬರೀಬೇಕು ಅನ್ನೋದು ಆಯ್ತು ಬಿಡಿ. ಅದೇ KV ಸುಬ್ಬಣ್ಣ ಅವ್ರ ಮಗ ಅಕ್ಷರ ಅಂತವರು ಕೂಡ ಅವ್ರ ಪುಸ್ತಕವನ್ನ ಇಟ್ಕೊಂಡು, ಅವರು ಅನುವಾದ ಮಾಡಿರುವ ಶಂಕರಾಚಾರ್ಯರ ಪುಸ್ತಕಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಶಂಕರಾಚಾರ್ಯರ ಅನುವಾದಗಳು ಎಷ್ಟು ಜನ ಮಾಡಿಲ್ಲ. ಅಥೆಂಟಿಸಿಟಿ ಅಂದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳದು. ಭಾಳ ಗಡ್ಡ ಬೆಳೆದಿತ್ತು, ಬಗ್ಗಿರೋರು, ನಡೀತಾ ಇದ್ರು, ಸ್ವಲ್ಪ ಇದಿರೋರು. ಬಹುಶಃ ನನಗೆ ಅವರು ಎಷ್ಟು 90ರ ಮೇಲೆ ಬದುಕಿದ್ದಿರಬಹುದು ಅವರು. ಆದ್ದರಿಂದ ಇವತ್ತಿಗೂ ಅದರ ಬ್ರಾಂಚ್ ಒಂದು ಬೆಂಗಳೂರಲ್ಲಿದೆ. ಅಧ್ಯಾತ್ಮ ಅಥವಾ ಇಲ್ಲಿದ್ದು ಅಲ್ಲಿಗೆ ಹೋಗಿರ್ಬೇಕದು. ಇಲ್ಲಿ ಮೊದಲು ಪ್ರಾರಂಭ ಮಾಡಿರಬೇಕು. ಆಗ ಅವರು ಗೃಹಸ್ಥರಾಗಿದ್ರು ಅಂತ ಕಾಣಿಸುತ್ತೆ, ಯಾರು ಸ್ವಾಮಿಗಳು. ಆಮೇಲೆ ಅಲ್ಲಿ ಸ್ವಾಮಿ ಆದಮೇಲೆ ಅವರಾಗೆ ಅವರು ತಾವು ದೀಕ್ಷೆ ತಗೊಂಡಿರಬೇಕು, ಅಥವಾ ಎಲ್ಲರೂ ಹೋಗಿ ತಗೊಂಡ್ರೋ ಗೊತ್ತಿಲ್ಲ, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಅವರು ಅಲ್ಲಿಗೆ ಹೋದ್ಮೇಲೆ ಇಡೀ ಜಗತ್ತಿಗೆ, ವಿಶ್ವಕ್ಕೇನೆ ಈ ಒಂದು ಸಂಪರ್ಕವನ್ನು ಅವರು ಇಟ್ಕೊಂಡಿದ್ರು. ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಸಂಸ್ಕೃತದಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದಿದ್ದಾರೆ. ಯಾವ ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನ ಯಾರೂ ಅವರಿಗೆ ಕೊಡಲೂ ಇಲ್ಲ, ಕೇಳಲೂ ಇಲ್ಲ. ಅವ್ರಿಗೂ ಅದರ ಬಗ್ಗೆ ಯಾವುದೇ ಥರದ ವ್ಯಾಮೋಹ ಇರಲಿಲ್ಲ. ಅವರ ಆ ಮುಖಚಹರೆ, ಆ ಗಡ್ಡ, ಅವ್ರ ಬಗ್ಗೆ ನಡೀತಾ ಇದ್ದದ್ದು, ಅವರ ಆ ವ್ಯಕ್ತಿತ್ವದ ಇದಿದೆಯಲ್ಲ, ಇವತ್ತಿಗೂ ನನಗೆ ಮನಸ್ಸಿನ ಆಳದಲ್ಲಿ ಉಳಿದೋಗಿದೆ. ನಾನು ನೋಡಿದವರಲ್ಲೇ ಈ ಸ್ವಾಮಿಗಳೆಲ್ಲ ಇವತ್ತು ಈ ಥರದ್ದೆಲ್ಲ ಪ್ರಪಂಚದಲ್ಲಿ ಇರುವಾಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಥರ ಅಧ್ಯಯನ, ಆಲೋಚನೆ, ಬದುಕಿನ ಇದನ್ನು ಇಟ್ಕೊಂಡವರು ಬಹಳ ಜನ ಇಲ್ಲ. ಇವತ್ತೆಲ್ಲ ಒಂದೊಂದು ಇದಕ್ಕೂ ಬಂದ್ಬಿಟ್ಟಿದೆ. ಬ್ರಾಹ್ಮಣರಲ್ಲಿ ತ್ರಿಮತಸ್ಥರಿದ್ದ ಹಾಗೆ ಲಿಂಗಾಯತರಿಗೂ ಒಬ್ಬ ಸ್ವಾಮಿ, ಒಕ್ಕಲಿಗರಿಗೂ ಸ್ವಾಮಿ, ಎಲ್ಲರಿಗೂ ಸ್ವಾಮಿಗಳಿದ್ದಾರೆ. ಈಗ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂದರೆ, ಬಹುಶಃ ತಮ್ಮ ಜನಾಂಗವನ್ನು ಎಚ್ಚರಿಸೋದು, ಆಸ್ತಿ ಮಾಡೋದು ಇತ್ಯಾದಿ ಇತ್ಯಾದಿ ಇದ್ದಿರಬಹುದು. ಇವ್ರೇನು ಆಸ್ತಿ ಏನೂ ಮಾಡಿಲ್ಲ. ಅದೊಂದು ಕಟ್ಟಡ, ನಂಗೆ ಗೊತ್ತಿರೋ ಹಾಗೆ ಅದೊಂದು ಕಟ್ಟಡ, ಬೆಂಗಳೂರಲ್ಲಿ ಒಂದು ಕಟ್ಟಡ ಇದ್ದಿರ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಥರದ ಇರಲಿಲ್ಲ.
ಅವರ ಅಧ್ಯಯನವೇ ನಮಗೆ ಇವತ್ತು ಮಾರ್ಗದರ್ಶನ ಅಂತ ನಾನು ತಿಳಿಲಿಕ್ಕೆ ಇಷ್ಟಪಡ್ತೀನಿ.